ಭವಾನಿಗೆ ಸಂಕಷ್ಟ ತರುತ್ತಾ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮನೆಯ ಆವರಣದಲ್ಲೇ ಕಾದು ಕುಳಿತುಕೊಂಡಿದ್ದಾರೆ ಅಧಿಕಾರಿಗಳು. ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿಯವರು ಕೂಡ ಸಂಕಷ್ಟ ಎದುರಾಗಿದೆ. ಮನೆಯ ಆವರಣದಲ್ಲೇ ಎಸ್ಐಟಿ ಅಧಿಕಾರಿಗಳು ಕುಳಿತಿದ್ದಾರೆ. ಮನೆಯಲ್ಲಿಯೇ ಕಾರನ್ನ ನಿಲ್ಲಿಸಿ ಭವಾನಿ ರೇವಣ್ಣ ತೆರಳಿದ್ದಾರೆ. ಮನೆಯಲ್ಲಿ ಇಲ್ಲ ಆಕೆ. ಚನ್ನಾಂಬಿಕಾ ನಿವಾಸದಲ್ಲಿ ಕಾರನ್ನ ನಿಲ್ಲಿಸಿ ಭವಾನಿ ರೇವಣ್ಣವರು ಎಲ್ಲಿ ಹೋಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ಇನ್ನ ಚನ್ನಾಂಬಿಕಾ ನಿವಾಸದಲ್ಲಿ ಕಾರನ್ನ ನಿಲ್ಲಿಸಿದಾರಂತೆ. ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ಕಾರು ನಿಲುಗಡೆ ಆಗಿದೆ. ಪ್ರಜ್ವಲ್ ಕಾರಿನ ಪಕ್ಕದಲ್ಲೇ ಭವಾನಿ ರೇವಣ್ಣನವರ ಕಾರು ಕೂಡ ನಿಂತಿದೆ. ಕಾರನ್ನ ಮನೆಯಲ್ಲಿಯೇ ನಿಲ್ಲಿಸಿ ಹೊರ ಹೋಗಿದ್ದಾರೆ ಭವಾನಿ ರೇವಣ್ಣ. ಒಂದ್ ಕಡೆ ಎಸ್ಐಟಿ ಮುಂದೆ ಹಾಜರಾಗಬಹುದು, ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬಂಧನದ ಭೀತಿ ಇರೋದ್ರಿಂದಾಗಿ ವಿಚಾರಣೆಗೆ ಭವಾನಿ ಗೈರಾಗುವಂತಹ ಸಾಧ್ಯತೆ ಇದೆ. ಸಂಜೆ 5 ಗಂಟೆಯವರೆಗೆ ಹೊಳೆನರಸೀಪುರದಲ್ಲಿ ಎಸ್ಐಟಿ ಅಧಿಕಾರಿಗಳು ಇರ್ತಾರೆ. ಅಷ್ಟರೊಳಗಡೆ ಏನಾದ್ರೂ ಭವಾನಿ ರೇವಣ್ಣ ಬರ್ತಾರಾ, ಬರೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬಂಧನದ ಭೀತಿ ಎದುರಾಗ್ತಾ ಇದೆ. ಹಾಗಾಗಿ ಆ ಒಂದು ಮನೆಯಲ್ಲಿ ಆಕೆ ಇಲ್ಲ. ಮನೆಗೆ ಬಂದು ವಿಚಾರಣೆಯನ್ನ ಮಾಡಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಮನೆಗೆ ತೆರಳಿದ್ದಾರೆ. ಬಟ್ ಅಲ್ಲಿ ಭವಾನಿ ರೇವಣ್ಣನವರು ಇಲ್ಲ. ನಿನ್ನೆ ಕೂಡ ಏನು ಜಾಮೀನು ಅರ್ಜಿ ವಜಾ ಆಗಿದೆ. ಒಂದು ಕಡೆ ಬಂಧನದ ಭೀತಿ ಕೂಡ ಎದುರಾಗ್ತಾ ಇದೆ. ಭವಾನಿ ರೇವಣ್ಣನವರಿಗೆ ಸಂಕಷ್ಟ ಬ್ಯಾಕ್ ಟು ಬ್ಯಾಕ್ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು ನೋಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ. ಇದರ ಬಗ್ಗೆ ಭವಾನಿ ರೇವಣ್ಣನವರ ನಿವಾಸವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಾಕ್ಥ್ರೂವನ್ನ ಮಾಡಿದ್ದಾರೆ. ಬನ್ನಿ ನೋಡೋಣ. ಸಚಿವ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆದಂತ ಕೇಸ್ನಲ್ಲಿ ಭವಾನಿ ರೇವಣ್ಣವ್ರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಅವರೇ ಪತ್ರ ಬರೆದಂತೆ ಎಸ್ಐಟಿಗೆ ಮೇ 15ನೇ ತಾರೀಕು ನಾನು ಖುದ್ದು ಹಾಜರಾಗ್ತೇನೆ, ನನ್ನ ಮನೆಯಲ್ಲೇ ನೀವು ಬಂದು ನನ್ನನ್ನು ವಿಚಾರಣೆ ಮಾಡ್ಬೋದು, ನಾನು ಆ ದಿನ ಮನೆಯಲ್ಲೇ ಇರ್ತೇನೆ ಅನ್ನೋ ಪತ್ರವನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ರು. ನಾನು ಅವರ ನಿವಾಸದಲ್ಲೇ ಇದ್ದೇನೆ. ಇದು ಹೊಳೆನರಸೀಪುರದ ಅವರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ನಿವಾಸ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. 10:30 ಸುಮಾರಿನಲ್ಲಿ ಏನು ಶ್ರೀಧರ್ ಅವರು ಎಸ್ಐಟಿ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಬಂದಿದ್ದಾರೆ. ಅದಾದ 1 ಗಂಟೆಯ ಬಳಿಕ ಮಹಿಳಾ ಇನ್ಸ್ಪೆಕ್ಟರ್ ಬಂದು ಆ ಗೇಟ್ನ ಮುಂಭಾಗ ಭವಾನಿ ರೇವಣ್ಣ ಅವರಿಗಾಗಿ ಕಾದು ಕುಳಿತಿದ್ದಾರೆ. ನಾವು ಮತ್ತೊಂದು ವಿಜುವಲ್ಸ್ನ ನಿಮಗೆ ತೋರಿಸ್ತೇವೆ. ಇಲ್ಲಿ 2 ಕಾರ್ಗಳಿರುವಂಥದ್ದು. ಹೀಗೆ ಮನೆ ನಿವಾಸ ಇದೆ. ಈ ಮನೆಯ ನಿವಾಸದ ಕೆಳಮಹಡಿಯಲ್ಲಿ 2 ಕಾರ್ಗಳು ಇರುವಂಥದ್ದು. ಒಂದು ಪ್ರಜ್ವಲ್ ರೇವಣ್ಣ ಅವರ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕಾರು, ಅದರ ಪಕ್ಕದಲ್ಲಿರುವಂಥದ್ದು ಭವಾನಿ ರೇವಣ್ಣ ಅವರ ಕಾರು. ಭವಾನಿ ರೇವಣ್ಣ ಅವರು ಕಾರನ್ನು ಇಲ್ಲೇ ಬಿಟ್ಟು ಮತ್ತೊಂದು ಕಾರ್ನಲ್ಲಿ ಬೇರೆಡೆಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ. ಕಳೆದ 20-25 ದಿನಗಳಿಂದನೂ ಕೂಡ ಭವಾನಿ ರೇವಣ್ಣ ಅವರು ಈ ಮನೆಯಲ್ಲಿ ಇಲ್ಲ. ಈ ಕಾರು ಕೂಡ ಭವಾನಿ ರೇವಣ್ಣ ಅವ್ರದ್ದು. ಭವಾನಿ ರೇವಣ್ಣ ಅವರು ಈ ಕಾರನ್ನು ಬಿಟ್ಟು ಮತ್ತೊಂದು ಕಾರ್ನಲ್ಲಿ ತೆರಳಿದ್ದಾರೆ. ಇನ್ನೂ ಕೂಡ ಭವಾನಿ ರೇವಣ್ಣ ಅವರು ಪತ್ತೆ ಇಲ್ಲ. ಒಂದು ಕಡೆ ನಿನ್ನೆ ಜಾಮೀನು ಅರ್ಜಿ ಹಾಕಿದ್ರು. ಜಾಮೀನಿಗಾಗಿ ಏನು ಕೋರ್ಟ್ಗೆ ಮೊರೆ ಹೋಗಿದ್ರು. ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಸಂಜೆ 5ರವರೆಗೂ ಅಂತ ಹೇಳಿದರೆ ಅವರು ಸಮಯ ಕೊಟ್ಟಿದ್ದು ಸಂಜೆ 5ರವರೆಗೆ ನಾವು ಇರ್ತೇನೆ ಅನ್ನೋ ಮಾಹಿತಿಯನ್ನು ಅವ್ರು ಕೊಟ್ಟಿದ್ರು. ಸಂಜೆ 5ರವರೆಗೂ ಎಸ್ಐಟಿ ಅಧಿಕಾರಿಗಳು ಇಲ್ಲಿಯೇ ಕಾದು ನಂತರ ಅವರು ಹೊರಟು ಮುಂದಿನ ಸ್ಟೆಪ್ಪನ್ನು ತೆಗೆದುಕೊಳ್ತಾರೆ. ಅಂದರೆ ಈಗ ನೀವೇ ಹೇಳಿದಂತೆ ನಾವು ನಿಮ್ಮ ಮನೆಗೆ ಬಂದು ವಿಚಾರಣೆಗಾಗಿ ಬಂದಿದ್ವು, ಆದರೆ ನೀವು ಅಲ್ಲಿಯೂ ಕೂಡ ಬರಲಿಲ್ಲ. ಒಂದು ಮುಂದಿನ ಕ್ರಮಕ್ಕೆ ಅಂದರೆ ಒಂದು ವೇಳೆ ಅವರು ಯಾಕೆ ಕ್ಷಣ ಬೇಕಾದರೂ ಒಂದು ಕಡೆ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ, ಮತ್ತೊಂದು ಕಡೆ ವಿಚಾರಣೆಗೂ ಕೂಡ ಹಾಜರಾಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಿಮ್ಮನ್ನು ನಾವು ಬಂಧಿಸ್ತೇವೆ ಅನ್ನೋ ಮಾಹಿತಿಯನ್ನು ಇಟ್ಕೊಂಡು ಅವರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭವಾನಿ ರೇವಣ್ಣ ಅವ್ರನ್ನ ಬಂಧಿಸುವಂಥ ಸಾಧ್ಯತೆ ಇದೆ. ಕ್ಯಾಮರಾಮನ್ ಮನು ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹೊಳೆನರಸೀಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.